ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಡದಿ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಧ್ಯಾಹ್ನ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ, ಫುಟ್ಪಾತ್ನಲ್ಲಿ ಮಾತನಾಡಲ್ಲ, ಇದಕ್ಕೆಲ್ಲದಕ್ಕೂ ಕೂಡ ನಾನು ಅದಾದ್ಮೇಲೆ ಉತ್ತರ ಕೊಡ್ತೀನಿ. ಬಿಡದಿ ವಿವಾದಕ್ಕೆ ಮಧ್ಯಾಹ್ನ ಹಾಗಾದ್ರೆ ಫುಲ್ ಕ್ಲಾರಿಟಿ ಸಿಗುತ್ತಾ? ಏನು ಕ್ಲಾರಿಟಿ ಕೊಡ್ತಾರೆ ಡಿ ಕೆ ಶಿವಕುಮಾರ್? ಬಹಳ ಕುತೂಹಲ ಇದೆ ಅಲ್ವಾ ಅವ್ರ ಹೇಳಿಕೆ. ಮಧ್ಯಾಹ್ನ ಮಾತಾಡ್ತೀನಿ ಅಂದ್ರೆ ಏನು ಅರ್ಥ? ಟೈಮ್ ಇಲ್ಲ ಅಂತಾನ, ಅಥವಾ ಏನೋ ಒಂದು ಶಾಕಿಂಗ್ ನ್ಯೂಸ್ ಕೊಡ್ತಾರಾ? FIR ಆಗಿರೋದ್ರ ಬಗ್ಗೆ ಏನಾದರೂ ಮಾತಾಡ್ತಾರಾ? ರೈತರ ಒಂದು ಹಲ್ಲೆ ಏನಿದೆ, ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ದು, ಅದ್ರ ಬಗ್ಗೆ ಏನಾದರೂ, ಅಥವಾ ಈ ಹೋರಾಟ ಹೇಗೆ ನಡೀತಾ ಇದೆ, ಯಾರು ಮಾಡಿಸ್ತಾ ಇದ್ದಾರೆ, ಮತ್ತು ದೇವೇಗೌಡರ ಎಂಟ್ರಿ, ರಾಜಕೀಯವಾದಂತಹ ಕೆಸರಚಾಟ, ಇದಕ್ಕೆ ಯಾವ ರೀತಿ ಕೌಂಟರ್ ಅನ್ನು ಕೊಡ್ತಾರೆ? ಬಿಡದಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ಡಿ ಕೆ ಶಿವಕುಮಾರ್ ಕೊಡ್ತಾರಾ ಇಲ್ವಾ? ಹಾದಿ ಬೀದಿಲೆಲ್ಲ ನಾನು ಚರ್ಚೆ ಮಾಡಕ್ ಹೋಗಲ್ಲ, ಮಧ್ಯಾಹ್ನ ಅದಕ್ಕೆ ಉತ್ತರ ಕೊಡ್ತೀನಿ. ಏನು ಕೊಡ್ತಾರೆ ಹಾಗಾದ್ರೆ ಡಿ ಕೆ ಶಿವಕುಮಾರ್? ಅದಕ್ಕೆ ಸ್ಪಷ್ಟನೆಯನ್ನ ಮಧ್ಯಾಹ್ನ ಎಲ್ಲದಕ್ಕೂ ಕೂಡ ತೆರೆ ಎಳೆಯುವಂಥ ಸಾಧ್ಯತೆಗಳು ಇದಾವ. ಹಾಗಾದರೆ ಟೌನ್ಶಿಪ್ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯೋದಿಲ್ಲ, ಮಾಡೇ ಮಾಡ್ತೀವಿ ಅನ್ನುವಂಥ ನಿರ್ಧಾರಕ್ಕೆ ಬರ್ತಾರಾ? ಅಂದರೆ ನಿರ್ಧಾರ ಆಗಿದೆ, ಆ ರೀತಿ ಹೇಳಿಕೆಯನ್ನು ಕೊಡ್ತಾರಾ? ಅಥವಾ ಇಲ್ಲ, ರೈತರ ಹೋರಾಟ ನಾವು ಅದಕ್ಕೆ ಮನ್ನಣೆ ಕೊಡ್ತೀವಿ ಅಂಥೇಳಿ ಏನಾದರೂ ಹಿಂದೆ ಸರಿಯುವಂತಹ ಮಾತುಗಳನ್ನು ಆಡ್ತಾರಾ? ನಮಗನ್ನಿಸ್ತಾ ಇದೆ, ಮೊನ್ನೆ ನಡೆದಂಥ ಘಟನೆ ಇದೆ ಅಲ್ವಾ, ಏನೋ ಅಧಿಕಾರಿಗಳನ್ನ ಅಟ್ಟಾಡಿಸ್ಕೊಂಡು ಪೊರಕೆ ಸೇವೆಯನ್ನು ಮಾಡಿದರು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಡಿ ಕೆ ಶಿವಕುಮಾರ್ ಮಾತನಾಡ್ಬೋದಷ್ಟೇ. ನಾವು ಮಾಡೇ ತೀರ್ತೀವಿ ಅಥವಾ ಕೈ ಬಿಡ್ತೀವಿ ಆ ಥರ ಮಾತಾಡಲಿಕ್ಕಿಲ್ಲ. ಯಾಕಂದರೆ ಇನ್ನೂ ಕೂಡ ಅವಲೋಕನ ಮಾಡ್ತಾ ಇದ್ದಾರೆ. ಮತ್ತೀಗ ಅಧಿಕಾರಿಗಳು ಸರ್ವೆಗೆ ಹೋಗಬೇಕಾಗಿತ್ತು, ಅಲ್ಲಿ ಎಲ್ಲಿ ನೋಟಿಫಿಕೇಷನ್ ಆಗಿದೆಯೋ ಅಲ್ಲಿ ಹೋಗಬೇಕಾಗಿತ್ತು. ಮತ್ತು ಅಲ್ಲಿ ರೈತರು ಮತ್ತೆ ದಂಗೆ ಏಳ್ಬೋದು, ಹೆಚ್ಚುವರಿಯಾಗಿ ನೆರಿಬೋದು ಅಂಥೇಳಿ ಈಗ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಇದು ಒಂದು ರೀತಿ ಮುಜುಗರವನ್ನು ತಂತು. ಮೊನ್ನೆ ನಡೆದಂಥ ಒಂದು ಘಟನೆ, ಇವರು ಮಾಡೇ ತೀರ್ತೀವಿ ಅನ್ನೋಂಥ ಲೆಕ್ಕದಲ್ಲಿ ಮಾತಾಡ್ತಾರೆ, ಅಲ್ಲಿ ನೋಡಿದ್ರೆ ಅಧಿಕಾರಿಗಳಿಗೆ ಅಟ್ಟಾಡಿಸಿಕೊಂಡು ಹೊಡಿತಾರೆ. ಹಾಗಾಗಿನೇ ಈಗ ಖಂಡಿತ ಇದು ಸವಾಲಾಗಿಬಿಟ್ಟಿದೆ ಡಿ ಕೆ ಶಿವಕುಮಾರ್ ಅವ್ರಿಗೆ. ಹಿಂದೆ ಸರಿಬೇಕಾ ಅಥವಾ ಮುಂದುವರಿಬೇಕಾ? ಅದಾದಮೇಲೆ ಇದನ್ನು JDS ನವರು ನಿರಂತರವಾಗಿ ರಾಜಕೀಯವಾಗಿ ದಾಳವಾಗಿ ಬಳಕೆ ಮಾಡಿಕೊಳ್ತಾನೆ ಇದ್ದಾರೆ. ಸರ್ಕಾರಕ್ಕೆ ಎಷ್ಟು ಬೇಕೋ ಅಷ್ಟು, ಅದರಲ್ಲೂ ಡಿ ಕೆ ಶಿವಕುಮಾರ್ನ ಡ್ಯಾಮೇಜ್ ಮಾಡಬೇಕು, ಮಾಡ್ತಾ ಇದ್ದಾರೆ. ಆಫ್ಟರ್ನೂನ್ ಮಾತಾಡ್ತೀನಿ, ಖಂಡಿತ ಮಧ್ಯಾಹ್ನ ವಿಧಾನಸೌಧದಲ್ಲಿ ಮಾತಾಡ್ತೀನಿ, ಎಲ್ಲದಕ್ಕೂ ಉತ್ತರ ಕೊಡೋಣ, ಡೋಂಟ್ ವರಿ, ಎಲ್ಲ ವಿಚಾರನ ಮಾತಾಡೋಣ. ಮಧ್ಯಾಹ್ನ ನಿಮ್ಗೆ ಕರಿತೀನಿ, ಗೌರವದಿಂದ ಕರಿತೀನಿ, ಫುಟ್ಪಾತಲ್ಲಿ ಬೇಡ. ಆಫ್ಟರ್ನೂನ್ ಮಾತಾಡ್ತೀನಿ, ಖಂಡಿತ ಮಧ್ಯಾಹ್ನ ವಿಧಾನಸೌಧದಲ್ಲಿ ಮಾತಾಡ್ತೀನಿ, ಎಲ್ಲದಕ್ಕೂ ಉತ್ತರ ಕೊಡೋಣ, ಡೋಂಟ್ ವರಿ, ಎಲ್ಲ ವಿಚಾರನ ಮಾತಾಡೋಣ. ಮಧ್ಯಾಹ್ನ ನಿಮ್ಗೆ ಕರಿತೀನಿ, ಗೌರವದಿಂದ ಕರಿತೀನಿ, ಫುಟ್ಪಾತಲ್ಲಿ ಬೇಡ. ಆಫ್ಟರ್ನೂನ್ ಮಾತಾಡ್ತೀನಿ, ಖಂಡಿತ ಮಧ್ಯಾಹ್ನ ವಿಧಾನಸೌಧದಲ್ಲಿ ಮಾತಾಡ್ತೀನಿ, ಎಲ್ಲದಕ್ಕೂ ಉತ್ತರ ಕೊಡೋಣ, ಡೋಂಟ್ ವರಿ, ಎಲ್ಲ ವಿಚಾರನ ಮಾತಾಡೋಣ. ಮಧ್ಯಾಹ್ನ ನಿಮ್ಗೆ ಕರಿತೀನಿ, ಗೌರವದಿಂದ ಕರಿತೀನಿ, ಫುಟ್ಪಾತಲ್ಲಿ ಬೇಡ. ಆಫ್ಟರ್ನೂನ್ ಮಾತಾಡ್ತೀನಿ,